ಏಪ್ರಿಲ್ 22 ಭಾರತ ಹಾಗೆ ಭಾರತೀಯರು ಎಂದೂ ಮರೆಯಲಾಗದಂತಹ ದಿನ. ಇದೇ ದಿನ ಪಹಲ್ಗಾಮ್ನಲ್ಲಿ ನಡೆದ ರಕ್ತಪಾತ. ಈ ಘಟನೆಗೆ ದೇಶಾದ್ಯಂತ ಕಂಬನಿ ಮಿಡಿಯಲಾಗಿದೆ. ಇದೀಗ ಪಾಕ್ ವಿರುದ್ಧ ಹಾಗೆ ಪಾಕ್ ಪ್ರಾಯೋಜಿತ ಉಗ್ರಗಾಮಿಗಳ ವಿರುದ್ಧ ಸಮರಕ್ಕೂ ಕೂಡ ಭಾರತ ಹಾತೊರೆದಿದೆ. ಇದೇ ಸಂದರ್ಭದಲ್ಲಿ ಪಹಲ್ಗಾಮ್ ಘಟನೆಗೆ ಅಟ್ಟಾರಿ ಗಡಿಯಲ್ಲಿ ಬಿಎಸ್ಎಫ್ ಸಂತಾಪ ಸೂಚಿಸಿದೆ. ಪಾಕಿಸ್ತಾನಕ್ಕೆ ಹೊಂದಿಕೊಂಡಿರುವ ಅಟ್ಟಾರಿ ಗಡಿ ಸಂದರ್ಭದಲ್ಲಿ ಅಲ್ಲಿನ ಬೀಟಿಂಗ್ ರಿಟ್ರೀಟ್ ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಬದಲಾವಣೆಯನ್ನ ಮಾಡಿಕೊಳ್ಳಲಾಗಿದೆ. ಪಾಕಿಸ್ತಾನ ಸೇನೆಯ ಜೊತೆಯಲ್ಲಿ ಸಾಮಾನ್ಯ ದಿನಗಳಲ್ಲಿ ಕೈ ಕುಲುಕುವ ಒಂದು ಸಂಪ್ರದಾಯ ಇದೆ, ಶೇಕ್ ಹ್ಯಾಂಡ್. ಆದರೆ ಈ ಸಂಪ್ರದಾಯಕ್ಕೆ ಸದ್ಯಕ್ಕೆ ಎಳ್ಳು ನೀರು ಬಿಡಲಾಗಿದೆ. ಸರಳವಾಗಿ ನೆರವೇರಿದೆ ಬೀಟಿಂಗ್ ರಿಟ್ರೀಟ್. ಪಾಕಿಸ್ತಾನದ ಗೇಟ್ ಅನ್ನ ಬಂದ್ ಮಾಡಿದೆ ಭಾರತ. ಯಾವಾಗ ಭಾರತ ಪಹಲ್ಗಾಮ್ ದಾಳಿಗೆ ವಿರುದ್ಧವಾಗಿ ರಾಜತಾಂತ್ರಿಕ ಸಮರವನ್ನ ಸಾರುವ ನಿರ್ಧಾರ ಕೈಗೊಂಡು ಆ ಸಂದರ್ಭದಲ್ಲೇನೆ ಇವಾಗ ಅಟ್ಟಾರಿ ಗಡಿಯನ್ನ ಬಂದ್ ಮಾಡೋ ನಿರ್ಧಾರವನ್ನ ಕೂಡ ಕೈಗೊಂಡಿದೆ. ಏಪ್ರಿಲ್ 29ನೇ ತಾರೀಕಿಗೆ ಎಲ್ಲಾ ರೀತಿಯ ವೀಸಾ ಹೊಂದಿರುವವರು ಕೂಡ ಪಾಕಿಸ್ತಾನದ ಪ್ರಜೆಗಳು ಭಾರತದಿಂದ ಜಾಗ ಖಾಲಿ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಖಡಕ್ ಸೂಚನೆಯನ್ನ ಇನ್ಫ್ಯಾಕ್ಟ್ ರವಾನೆ ಮಾಡಲಾಗಿದೆ. ಅದಾದ ನಂತರದಲ್ಲಿ ವಾಘಾ ಅಟ್ಟಾರಿ ಗಡಿ ಬಂದಾಗಲಿದೆ. अनुमति मिलने के पश्चात परेड कमांडर परेड की कार्यवाही को आगे बढ़ाते हुए मेरा आप सभी से अनुरोध है कि राष्ट्रीय ध्वज को उतारते समय उसके सम्मान में कृपया अपने स्थान पर खड़े होकर राष्ट्रीय ध्वज को उचित सम्मान दें। ड्राइवर भी पीछे जाओ पीछे जाओ पवन सर थोड़ा पीछे आइए विजयी विश्व तिरंगा प्यारा झंडा ऊंचा रहे हमारा। आप सभी से निवेदन है कि अब ध्वज रक्षक टोली राष्ट्रीय ध्वज को लेकर इस प्रांगण से विदा होगी। राष्ट्रीय ध्वज के सम्मान में अपने स्थान पर खड़े रहकर उसे सम्मान दें। राष्ट्रीय ध्वज रक्षक टोली बाएं से बाएं दिशा बदलते हुए बाएं ಏಪ್ರಿಲ್ 22
ಭಾರತ ಹಾಗೆ ಭಾರತೀಯರು ಎಂದೂ ಮರೆಯಲಾಗದಂತಹ ದಿನ. ಇದೇ ದಿನ ಪಹಲ್ಗಾಮ್ನಲ್ಲಿ ನಡೆದ ರಕ್ತಪಾತ. ಈ ಘಟನೆಗೆ ದೇಶಾದ್ಯಂತ ಕಂಬನಿ ಮಿಡಿಯಲಾಗಿದೆ. ಇದೀಗ ಪಾಕ್ ವಿರುದ್ಧ ಹಾಗೆ ಪಾಕ್ ಪ್ರಾಯೋಜಿತ ಉಗ್ರಗಾಮಿಗಳ ವಿರುದ್ಧ ಸಮರಕ್ಕೂ ಕೂಡ ಭಾರತ ಹಾತೊರಿತಾ ಇದೆ. ಇದೇ ಸಂದರ್ಭದಲ್ಲಿ ಪಹಲ್ಗಾಮ್ ಘಟನೆಗೆ ಅಟ್ಟಾರಿ ಗಡಿಯಲ್ಲಿ ಬಿಎಸ್ಎಫ್ ಸಂತಾಪ ಸೂಚಿಸಿದೆ. ಪಾಕಿಸ್ತಾನಕ್ಕೆ ಹೊಂದಿಕೊಂಡಿರುವ ಅಟ್ಟಾರಿ ಗಡಿ ಸಂದರ್ಭದಲ್ಲಿ ಅಲ್ಲಿನ ಬೀಟಿಂಗ್ ರಿಟ್ರೀಟ್ ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಬದಲಾವಣೆಯನ್ನ ಮಾಡಿಕೊಳ್ಳಲಾಗಿದೆ. ಪಾಕಿಸ್ತಾನ ಸೇನೆಯ ಜೊತೆಯಲ್ಲಿ ಸಾಮಾನ್ಯ ದಿನಗಳಲ್ಲಿ ಕೈ ಕುಲುಕುವ ಒಂದು ಸಂಪ್ರದಾಯ ಇದೆ, ಶೇಕ್ ಹ್ಯಾಂಡ್. ಆದರೆ ಈ ಸಂಪ್ರದಾಯಕ್ಕೆ ಸದ್ಯಕ್ಕೆ ಎಳ್ಳು ನೀರು ಬಿಡಲಾಗಿದೆ. ಸರಳವಾಗಿ ನೆರವೇರಿದೆ ಬೀಟಿಂಗ್ ರಿಟ್ರೀಟ್. ಪಾಕಿಸ್ತಾನದ ಗೇಟ್ ಅನ್ನ ಬಂದ್ ಮಾಡಿದೆ ಭಾರತ. ಯಾವಾಗ ಭಾರತ ಪಹಲ್ಗಾಮ್ ದಾಳಿಗೆ ವಿರುದ್ಧವಾಗಿ ರಾಜತಾಂತ್ರಿಕ ಸಮರವನ್ನ ಸಾರುವ ನಿರ್ಧಾರ ಕೈಗೊಂಡು ಆ ಸಂದರ್ಭದಲ್ಲೇನೆ ಇವಾಗ ಅಟ್ಟಾರಿ ಗಡಿಯನ್ನ ಬಂದ್ ಮಾಡೋ ನಿರ್ಧಾರವನ್ನ ಕೂಡ ಕೈಗೊಂಡಿದೆ. ಏಪ್ರಿಲ್ 29ನೇ ತಾರೀಕಿಗೆ ಎಲ್ಲಾ ರೀತಿಯ ವೀಸಾ ಹೊಂದಿರುವವರು ಕೂಡ ಪಾಕಿಸ್ತಾನದ ಪ್ರಜೆಗಳು ಭಾರತದಿಂದ ಜಾಗ ಖಾಲಿ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಖಡಕ್ ಸೂಚನೆಯನ್ನ ಇನ್ಫ್ಯಾಕ್ಟ್ ರವಾನೆ ಮಾಡಲಾಗಿದೆ. ಅದಾದ ನಂತರದಲ್ಲಿ ವಾಘಾ ಅಟ್ಟಾರಿ ಗಡಿ ಬಂದ್ ಆಗಲಿದೆ. अनुमति मिलने के पश्चात परेड कमांडर परेड की कार्यवाही को आगे बढ़ाते हुए मेरा आप सभी से अनुरोध है कि राष्ट्रीय ध्वज को उतारते समय उसके सम्मान में कृपया अपने स्थान पर खड़े होकर राष्ट्रीय ध्वज को उचित सम्मान दें। ड्राइवर भी पीछे जाओ पीछे जाओ पवन सर थोड़ा पीछे आइए विजयी विश्व तिरंगा प्यारा झंडा ऊंचा रहे हमारा। आप सभी से निवेदन है कि अब ध्वज रक्षक टोली राष्ट्रीय ध्वज को लेकर इस प्रांगण से विदा होगी। राष्ट्रीय ध्वज के सम्मान में अपने स्थान पर खड़े रहकर उसे सम्मान दें। राष्ट्रीय ध्वज रक्षक टोली बाएं से बाएं दिशा बदलते बाएं